मैं टायर हूँ ना रिटायर्ड हूँगा ಪ್ರಾಯಶಃ ನಿತೀಶ್ ಕುಮಾರ್ ನಂಬರ್ಸ್ ಅದನ್ನೇ ಹೇಳ್ತಾ ಇದೆ. 81 NDA 46 ಮಹಾಗಠಬಂಧನದಲ್ಲಿ ನಾವು JDU ಸೀಟ್ಗಳನ್ನು ನೋಡಿದ್ರೆ 34 ಎಲ್ಲಿ ಕೇಳಿಸ್ತಾ ಇಲ್ಲ. ಎಸ್, ನೋಡ್ತಾ ಇದ್ದೀರಿ ನಂಬರ್ಸ್ 81-46. NDA 81ರಲ್ಲಿ ಮುನ್ನಡೆ, MGB ಮಹಾಗಠಬಂಧನ್ ಸುಮಾರು 46 ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇರೋ. ದ ವೀಕ್ ಲಿಂಕ್ ಇಸ್ ಕಾಂಗ್ರೆಸ್. 60 ಸೀಟ್ಗಳನ್ನು ಕಾಂಗ್ರೆಸ್ ಜಗಳ ಆಡಿ ತೆಗೆದುಕೊಂಡು ಇಲ್ಲಿಯವರೆಗೆ ನೋಡಿದರೆ 9 ಸೀಟ್ಗಳಲ್ಲಿ ಮಾತ್ರ ಕಾಂಗ್ರೆಸ್ ಮುನ್ನಡೆಯಲ್ಲಿದೆ. ನಮಗೆ 70 ಬೇಕು ಅಂತ ಕಾಂಗ್ರೆಸ್ ಹಠ ಹಿಡಿದು ಕುಳಿತಿತ್ತು. ತೇಜಸ್ವಿ ಯಾದವ್ರನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಬಿಂಬಿಸ್ಲಿಕ್ಕೂ ಕೂಡ ಕಾಂಗ್ರೆಸ್ನ ವಿರೋಧ ಇತ್ತು. 38 BJP, 35 JDU, 33 RJD. ಕಾಂಗ್ರೆಸ್ 9, ಜನಸುರಾಜ್ 2. ನಂಬರ್ಸ್ ನೋಡ್ತಾ ಇದ್ದೀರಿ. ಸದ್ಯದ ಟ್ರೆಂಡ್ ಪ್ರಕಾರ ಯಾವ ಪಕ್ಷಗಳು ಎಷ್ಟೆಷ್ಟು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾವೆ. ಬಿಜೆಪಿ 38ರಲ್ಲಿ, JDU 35ರಲ್ಲಿ, ಕಾಂಗ್ರೆಸ್ 9ರಲ್ಲಿ, RJD 33ರಲ್ಲಿ, JSP 2ರಲ್ಲಿ, ಅದರ್ಸ್ 10ರಲ್ಲೂ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ. ಬಿಜೆಪಿ 101 ಕ್ಷೇತ್ರ, JDU 101 ಕ್ಷೇತ್ರ, ಕಾಂಗ್ರೆಸ್ 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದೆ, RJD 143 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ, ಜನಸ್ವರಾಜ್ ಪಕ್ಷ 238 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದೆ. ಅವರು 243 ನಾಮಿನೇಷನ್ ಫೈಲ್ ಮಾಡಿದ್ರು. ಕಡೆಗೆ 5 ಅವ್ರು ಹೇಳ್ತಾ ಇದ್ದಾರೆ ಪ್ರಶಾಂತ್ ಕುಮಾರ್. 85-51 ಈಗಿನ ನಂಬರ್, ಮುನ್ನಡೆಯ ನಂಬರ್, ಮುನ್ನಡೆಯ ಟ್ರೆಂಡ್ ಇದು. 85-51. ಬಿಜೆಪಿ ಮತ್ತು JDU ಆ ಮೈತ್ರಿಕೂಟದಲ್ಲಿ ಮೇಜರ್ ಶೇರ್ ಹೋಲ್ಡರ್ಸ್ 2 ಪಕ್ಷಗಳು ಕೂಡ, ಅಂದ್ರೆ NDA ಮೈತ್ರಿಕೂಟದಲ್ಲಿ ಅವರಿಗೆ ಹಂಚಿಕೆಯಾಗಿರುವಂತ ಕ್ಷೇತ್ರದಲ್ಲಿ ಸದ್ಯ 38ರಲ್ಲಿ ಬಿಜೆಪಿ, JDU 34ರಲ್ಲಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 86-51. 6 NDA, 51 ಮಹಾಗಠಬಂಧನ್, 38 BJP, 34 JDU, 33 RJD, 9 ಕಾಂಗ್ರೆಸ್. ಇದೊಂದು ವಿನ್ ವಿನ್ ಸಿಚುಯೇಷನ್ ಅಂತ ನನಗನ್ಸುತ್ತೆ. ಅಂದ್ರೆ ಬಿಜೆಪಿನೂ ಮತಗಳಿಸ್ಕೊಳ್ತಾ, JDUನೂ ಮತಗಳಿಸ್ಕೊಳ್ತಾ, ಒಟ್ಟಾರೆ 101ರಲ್ಲಿ ಬಹುತೇಕ ಸ್ಥಾನಗಳನ್ನು ಗೆಲ್ಲುವಂಥ ನಿಟ್ಟಿನಲ್ಲಿ ಒಂದು ಒಟ್ಟಾರೆ ಪ್ರಯತ್ನ ಚೆನ್ನಾಗಿದೆ NDAನಲ್ಲಿ ಅನ್ನುವಂಥ ಶುಭ ಸೂಚನೆ ಕಾಣಿಸ್ತಾ ಇದೆ. 10 ನಿಮಿಷದಲ್ಲಿ 122 ಮಾರ್ಕ್ ಕ್ರಾಸ್ ಆಗ್ತದೆ. 122 ಮಾರ್ಕ್ ಬೇಕಲ್ಲ, ಅದು ಜಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ನಿಮ್ಮ ಪ್ರಕಾರ ಪಾಸ್ ಆಗ್ತದೆ. 122 ಮಹಾಗಠಬಂಧನ್ 52, 9 ಕಾಂಗ್ರೆಸ್, 33 RJD. ಅದರಲ್ಲಿ ಭಾರತೀಯ ಮಾರ್ಕ್ಸಿಸ್ಟ್ ಪಾರ್ಟಿ ಇದೆ, CPM ಇದೆ. ಮಾರ್ಕ್ಸಿಸ್ಟ್ ಅಲ್ಲಿ 2-3 ರೀತಿಯಲ್ಲಿದೆ. CPML ಇದೆ, CPMIM ಇದೆ, CPI ಇದೆ. ದೀಪಂಕರ್ ಭಟ್ಟಾಚಾರ್ಯ ಪಾರ್ಟಿ ಹೆಚ್ಚು ಸೀಟ್ಗಳನ್ನು ತೆಗೆದುಕೊಂಡಿತ್ತು, 12 ಸೀಟ್ಗಳನ್ನು. VIP ಪಾರ್ಟಿ ಇದೆ, ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಮುಖೇಶ್ ಸೈನಿ ಹೆಸರನ್ನ ಕೂಡ ಮಹಾಗಠಬಂಧನ್ ಘೋಷಣೆ ಮಾಡಿತ್ತು. ಪ್ರಮುಖವಾಗಿ ನೋಡಿ, ಅಲ್ಲಿ ಬಿಹಾರದ ಪೊಲಿಟಿಕ್ಸ್ನ ಕ್ರಕ್ಸ್ ಏನು, ಯಾವ್ಯಾವ ಪಾರ್ಟಿ ಯಾವ್ಯಾವ ಜಾತಿಯ ಮತಗಳು ಬರ್ತವೆ ಅನ್ನೋದು ಫಿಕ್ಸ್ ಇದೆ. ತೇಜಸ್ವಿ ಯಾದವ್ ಏನು ಬಯಸ್ತಾ ಇದ್ರು ಬಿಹಾರದಲ್ಲಿ, VIP ಪಾರ್ಟಿಯನ್ನು ತೆಗೆದುಕೊಂಡು ಬಂದು, ಯಾಕಂದರೆ ಅವ್ರನ್ನ ಸನ್ ಆಫ್ ಮಲ್ಲ ಅಂತ ಕರೀಲಾಗತ್ತೆ, ನಿಷಾದ್ರ ವೋಟ್ಗಳನ್ನು ಜಾಸ್ತಿ ತೆಗೆದುಕೊಂಡ್ರೆ ಯಾದವ್ ಮುಸ್ಲಿಂ ಕಾಂಬಿನೇಷನ್ ಗಟ್ಟಿ ಆಗೇ ಇದೆ. 2005ರಿಂದ ಅದೇನು ಬಿಟ್ಟಿಲ್ಲ. ಆದರೆ ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ಗೇನು ಲೋಕಸಭಾ ಚುನಾವಣೆಯಲ್ಲಿ ಅದರ್ ದೆನ್ ಯಾದವ್ OBC ಮತಗಳು ಬಂದವು. ಆ ರೀತಿ ಮತಗಳು ಬಂದರೆ ಮಾತ್ರ ನೋಡಿ, ಮಹಾಗಠಬಂಧನ್ ಬಳಿ ವೋಟ್ ಇದೆ. ಯಾವುದೇ ಸಂದರ್ಭದಲ್ಲೂ 37-38% ವೋಟನ್ನು ಮಹಾಗಠಬಂಧನ್ ಮುಂದುವರ್ಸೋಣ. ಈಗ ಮತ್ತೊಂದು ಡೀಟೇಲ್ ಬರ್ತಾ ಇದೆ. NDA 88 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ. 88 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ NDA ಮೈತ್ರಿಕೂಟ. 52 ಕ್ಷೇತ್ರಗಳಲ್ಲಿ ಆರಂಭಿಕ ಮುನ್ನಡೆ ಮಹಾಗಠಬಂಧನ್. 2 ಕ್ಷೇತ್ರ ಜನಸ್ವರಾಜ್ ಮುನ್ನಡೆಯನ್ನು ಸಂಪಾದಿಸಿರೋದು ದಾಖಲಿಸ್ತಾ ಇದೆ. 100 ಕ್ಷೇತ್ರ 160 ಈಗ ಸಿಗ್ತಾ ಇರುವಂತ ಡೀಟೇಲ್. 100 ವಿಧಾನಸಭಾ ಕ್ಷೇತ್ರಗಳಲ್ಲಿ NDA ಮೈತ್ರಿಕೂಟ ಮುನ್ನಡೆಯಲ್ಲಿದೆ. 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಮುನ್ನಡೆಯಲ್ಲಿದೆ. ಜನಸ್ವರಾಜ್ ಪಕ್ಷ 2ರಲ್ಲೂ, ಅದರ್ಸ್ 1ರಲ್ಲೂ ಮುನ್ನಡೆಯನ್ನು ಸಾಧಿಸ್ತಾ ಇದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. 160 ವ್ಯತ್ಯಾಸ 40 ಕ್ಷೇತ್ರಗಳು.
40 ಕ್ಷೇತ್ರಗಳ ವ್ಯತ್ಯಾಸ. 41 ಬಿಜೆಪಿ, 101ರಲ್ಲಿ NDA ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರೆ 41 ಬಿಜೆಪಿ, 36 JDU. ಇಲ್ಲಿಯವರೆಗಿನ ಟ್ರೆಂಡ್ ಎಕ್ಸಿಟ್ ಪೋಲ್ ಟ್ರೆಂಡ್ಗೆ ಅನುಗುಣವಾದಂತೆ ಕಂಡು ಬರ್ತಾ ಇದೆ. ಇದೇ ಟ್ರೆಂಡ್ ಕಂಟಿನ್ಯೂ ಆದ್ರೆ ಎಕ್ಸಿಟ್ ಪೋಲ್ಗಳು ನಿಜವಾಗುತ್ತೆ ಅನ್ನೋದು ಬಿಹಾರದ ಪಾಲಿಗೆ ಎಕ್ಸಿಟ್ ಪೋಲ್ಗಳು ನಿಜವಾಗಬಹುದು. ಹರಿಯಾಣದಲ್ಲಿ ಸುಳ್ಳಾದಂತ ಎಕ್ಸಿಟ್ ಪೋಲ್ ಬಿಹಾರದಲ್ಲಿ ಸರಿ ಹೋಗಬಹುದು. ಇದರ ಜೊತೆಗೆ ನನಗಿಲ್ಲಿ ಕಾಣಿಸ್ತಾ ಇರೋದು ಮಹಾರಾಷ್ಟ್ರದ ರಿಸಲ್ಟ್ ನ ಪ್ರತಿಫಲನ. ಮೈಥಿಲಿ ಠಾಕೂರ್ ಅಲಿನಗರದಿಂದ ಮುನ್ನಡೆ ಕಾಯ್ದುಕೊಳ್ತಾ ಇದ್ದಾರೆ. ಅಲಿನಗರದ ಹೆಸರನ್ನ ಬದಲಾಯಿಸ್ತೀನಿ ಅಂತ ಭರವಸೆಯನ್ನ ಕೊಟ್ಟಿದ್ರು. ಅಲಿನಗರ ಮತ್ತು ಬಕ್ತಿಯಾರ್ಪುರ್ ಎರಡರ ಹೆಸರು ಕೂಡ ಬದಲಾಯಿಸ್ತೀವಿ ಅನ್ನುವಂತ ಭರವಸೆಯನ್ನ ಕೊಟ್ಟವರು ಮೈಥಿಲಿ, ಅವರು ಕೂಡ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಯೂಟ್ಯೂಬ್ ಸೆನ್ಸೇಷನ್ ಗಾಯಕಿ ಜನಸ್ವರಾಜ್ ಪಕ್ಷ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.